ಹಲೋ ಗಾಯ್ಸ್, ಎಲ್ರಿಗೂ ಒಂದು ವಿಷಯ ಹೇಳಬೇಕು. ಏನಪ್ಪ ಅದು ಅಂದರೆ, ಫೈನಲಿ ನಮಗೊಂದು ಮನೆ ಸಿಕ್ತು. ಮನೆ ಖಾಲಿ ಮಾಡೋದಕ್ಕೆ. ಸೊ ಇವಾಗಿರೋ ಹಳೆ ಮನೆ ತೋರಿಸ್ತೀನಿ. ನೆಕ್ಸ್ಟ್ ಆಫ್ಟರ್ ಹೊಸ ಮನೆ ತೋರಿಸ್ತೀನಿ. ನೋಡಿ, ಇವಾಗ ಸದ್ಯಕ್ಕೆ ನಾನು ಟೆರೆಸ್ ಮೇಲಿದ್ದೀನಿ. ಇದು ನಮ್ಮ ಟೆರೆಸ್. ಮೋಲ್ಡ್ ಮೇಲೆ ಬಂದಿದ್ದೀನಿ. ಇದು ನಮ್ಮ ಮೋಲ್ಡು. ನಮ್ಮ ಮಮ್ಮಿ ನೋಡಿ ತೆಂಗಿನಕಾಯಿ ಎಲ್ಲ ಒಣಗಾಕಿದ್ದಾರೆ. ಸೊ ಅದ್ರ ಮೇಲೆ ವಾಟರ್ ಟ್ಯಾಂಕ್ ಇಟ್ಟೋದಕ್ಕೆ ನಮ್ದು ಹಳೆ ಸಾಮಾನುಗಳೆಲ್ಲ ಇಲ್ಲಿ ಬಿಸಾಕಿದ್ದೀವಿ. ಸೊ ನೋಡಿರಿ, ಇದೆ ನಮ್ಮ ಮನೆ. ಫೈನಲ್ ತೋರಿಸ್ತೇನೆ. ಇದು ಮೇಲಿಂದನೇ ನೋಡ್ಬೋದು, ಕೆಳಗಿದೆ ನೋಡಿ ಹೇಗೆ ಅಂತ. ನೋಡಿ ಇಷ್ಟು ಕೆಳಗಡೆ ಹೇಗೆ ನೋಡ್ಬೋದು ನೋಡಿ. ಹೋಗ್ತಾ ಇದ್ದೀನಿ, ಹೋಗೋಣ. ನೆಕ್ಸ್ಟ್ ಈಗ ಸದ್ಯಕ್ಕೆ ನಮ್ಮ ಅಣ್ಣನ ರೂಮ್ಗೆ ಹೋಗೋಣ. ಇದು ನನ್ನ ಅಣ್ಣ ರೂಮ್ ಇರೋದು. ನಮ್ಮ ಬ್ರದರ್ ಇರ್ತಾರೆ ಇಲ್ಲಿ ಡೈನಿಂಗ್ ಹಾಲ್ ಇತ್ತು, ಬಟ್ ಇವಾಗ ಇಲ್ಲ, ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಮನೆ ಶಿಫ್ಟ್ ಮಾಡಿದ್ವಲ್ಲ. ಸೊ ಇಲ್ಲಿ ಅದು ವೇಸ್ಟೇಜು. ನೋಡಿ ಇದು ಫೈನಲ್ಲಿ. ಬಟ್ ಬೇಜಾರು ಮಾಡ್ಕೊಬಿಡಿ, ನಮ್ಮ ಅಣ್ಣನ ವಾಶ್ ಅವನು ಓಪನ್ ಮಾಡಿ ಇಟ್ಟು ಹೋಗಿದ್ದಾನೆ. ಸೊ ಇದು ನಮ್ಮ ಅಣ್ಣಂದು. ಸದ್ಯಕ್ಕೆ ಅವನೊಬ್ಬನೇ ಇರ್ತಾನೆ ಈ ರೂಮಲ್ಲಿ. ಇಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಯ್, ಇಲ್ಲ ಅನ್ನಿದ್ದೀನಿ. ಸೊ ಇದು ನಮ್ಮ ಅಣ್ಣನ ರೂಮು. ಹೀಗೆ ಇಟ್ಕೊಂಡಿದ್ದಾನೆ. ಅದು ಬಾಲ್ಕನಿ ಔಟ್ಸೈಡ್ ಇದೆ. ಅವನಿಗಂದರೆ ಸಾಕಲ್ವಾ, ಒಬ್ಬ ಇರೋದಕ್ಕೆ ಎಷ್ಟು ಓಕೆ ಅಲ್ವಾ ನೋಡಿ. ಸೊ ನೆಕ್ಸ್ಟ್ ರೂಮ್ಗೆ ಹೋಗೋಣವಾ. ನಮ್ಮ ಅಣ್ಣ ಸ್ವಲ್ಪ ಸ್ಟ್ರಿಕ್ಟು, ಬೈತಾನಪ್ಪ. ಅದಕ್ಕೋಸ್ಕರ ನಾನು ರೂಮ್ ಲಾಕ್ ಮಾಡಿಬಿಡ್ತೇನೆ. ಸೊ ನೆಕ್ಸ್ಟ್ ಅಪೋಸಿಟು ಇದು ನಮ್ಮ ಅಣ್ಣನ ರೂಮ್. ಅಂದರೆ ಇದು ಇಲ್ಲಿ ನೋಡಿ ಡೌನ್ ಹೇಗೆ ಅಲ್ಲಿ ಬುದ್ಧ ಇದೆ. ಆಮೇಲೆ ತೋರಿಸ್ತೀನಿ. ಇದು ಇನ್ನೊಂದು ಅಂದರೆ ಥಿಯೇಟರ್ ರೂಮ್, ಹೋಮ್ ಥಿಯೇಟರ್ ರೂಮ್ ಅಂತ ಹೇಳ್ತಾರಲ್ಲ, ಲೈಟ್ಸ್ ಹಾಕ್ಸ್ತೀನಿ ನೋಡಿ. ಇದು ಹೋಮ್ ಥಿಯೇಟರ್ ರೂಮು. ಅಲ್ಲಿ ಯಾವಾಗಾರ ಬಂದರೆ ಸ್ಟೇ ಮಾಡೋದಕ್ಕೆ. ನಾನು ಜಾಸ್ತಿ ಬರೋದಿಲ್ಲ. ಬಂದರೆ ನಾನು ಇಲ್ಲೇ ಮಲ್ಕೊಳ್ಳೋದು. ಸೊ ಇಲ್ಲೊಂದು ಸೋಫಾ ಸೆಟ್ಟು ಹೇಗಿದೆ. ಸದ್ಯಕ್ಕೆ ಇವಾಗಿರೋ ಮನೆ, ಬಟ್ ಇವತ್ತು ಖಾಲಿ ಮಾಡ್ಬೇಕು ನಾವು. ನೋಡಿ ಇದು ಹೋಮ್ ಥಿಯೇಟರ್. ನಮ್ಮ ಮನೇಲಿ ಈ ರೂಮಲ್ಲಿ ಯಾರೂ ಖಾಲಿ ಇಲ್ಲ ಅನ್ನೋಂಗಿಲ್ಲ. ನೋಡಿ, ನಮ್ಮದು 2 ಡಾಲ್ ಇರ್ತವೆ. ಎನಿ ಟೈಮ್ ಇಲ್ಲೇ ಇರ್ತಾರೆ ಇವರಿಬ್ಬರು. ಸೊ ಅವೆರಡು ನನ್ನ ತಂಗಿಗಂದರೆ ತುಂಬ ಇಷ್ಟ. ಈ ಡಾಲ್ ಅಂದರೆ ತುಂಬ ಇಷ್ಟ. ಕ್ಯೂಟಿ ಡಾಲ್. ಇದು ಪಿಂಕಿ ನಮ್ಮ ಹುಡುಗ ಡಾಂಕಿ. ಸೊ ನೋಡಿದ್ರಲ್ಲ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ನಮ್ಮ ರೂಮು. ಬಟ್ ಈ ಮನೆ ಎಂತ ಖಾಲಿ ಮಾಡ್ತಾ ಇರೋದು ಅಂತ ನಾನು ವಿಡಿಯೋ ಲಾಸ್ಟ್ ಎಂಡಿಂಗಲ್ಲಿ ಹೇಳ್ತೀನಿ, ಯಾಕೆ ಈ ಮನೆ ಖಾಲಿ ಮಾಡ್ತಾ ಇದ್ದೀವಿ ಅಂತ. ಕ್ಲೋಸ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಇವಾಗ ಫಸ್ಟ್ ಫ್ಲೋರ್ ಹೋಗ್ತಾ ಇದ್ದೀವಿ. ಸತಿ ನಮ್ಮ ಮಮ್ಮಿ ರೂಮ್ ತೋರಿಸ್ತೇನೆ ಈಗ. ಇಲ್ಲಿ ನೋಡಿರಿ, ಎಂಟ್ರೆನ್ಸ್ ಬರಬೇಕಾದ್ರೆ ಇದು ಸಿಗತ್ತೆ. ಇದು ನಮ್ಮ ಮಮ್ಮಿದು. ಸದ್ಯಕ್ಕೆ ಇವಾಗೆಲ್ಲ ಹೋಗ್ತೀವಲ್ಲ, ಮನೆ ಖಾಲಿ ಮಾಡಬೇಕಲ್ವ. ಸೊ ಅದಕ್ಕೋಸ್ಕರ ಈ ಥರ ಇದೆ. ಸೊ ನಾನೀಗ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಹಾಗೆ ಹೊರಟಿದ್ದೀನಿ ನೋಡಿ. ಔಟ್ ಸೈಡ್ ಇಲ್ಲೂ ಒಂದು ಬಾಲ್ಕನಿ ಇದೆ, ಬಟ್ ಇವಾಗ ತೆಗಿಯಲ್ಲ. ಕೆಳಗಡೆ ಎಲ್ಲ ಹಾಸಿದ್ದಾರೆ ಮಲ್ಕೊಳ್ಳೋದಕ್ಕೆ. ಅದು ವಾಶ್ರೂಮು. ಈಗ ನನ್ನ ತಂಗಿ ರೂಮು, ಅಪೋಸಿಟ್ ರೂಮೇ ನನ್ನ ತಂಗಿ. ನೋಡಿ, ಎಲ್ಲ ಬಟ್ಟೆ ವಾಶ್ ಮಾಡಿ ನಮ್ಮ ಮಮ್ಮಿ ತುಂಬಿಟ್ಟಿದ್ದಾರೆ. ಯಾಕಂದರೆ ಇವಾಗ ಹೊಸ ಮನೆಗೆ ಹೋಗೋದ್ರಲ್ಲಿ ವಾಶ್ ಮಾಡೋಕ್ಕಾಗಲ್ವಲ್ಲ. ಸೊ ಅದಕ್ಕೆ. ಇದು ನನ್ನ ಸಿಸ್ಟರ್ ರೂಮು. ಬಾಲ್ಕನಿ ಇದು ನೋಡಿ, ನನ್ನ ತಂಗಿ ವಾಶ್ರೂಮ್. ಇಲ್ಲಿ ನಾನು ಮತ್ತು ಇಲ್ಲೊಂದು ಮಿರರು. ಸೊ ಇದಕ್ಕೂ ಬಾಲ್ಕನಿ ಇದೆ, ಎಲ್ಲದಕ್ಕೂ ಬಾಲ್ಕನಿ ಇದ್ದಾವೆ ಅಲ್ಲಿ. ಬಟ್ ಇದು ನನ್ನ ಸಿಸ್ಟರ್ ಚೆನ್ನಾಗಿದೆಲ್ಲ. ಬಟ್ ಎಲ್ಲ ಬಟ್ಟೆ ಎಲ್ಲ ನೀಟಾಗಿ ಅವಳು
ಖಾಲಿ ಮಾಡೋದ್ರಿಂದ ನಮ್ಮಮ್ಮ ಎಲ್ಲ ಬಟ್ಟೆಗಳು ಕೂಡ ವಾಶ್ ಮಾಡಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಬಟ್ ಬಾಲ್ಕನಿ ಓಪನ್ ಮಾಡೋದು ಬೇಡ ಇವಾಗ, ನಮ್ಮ ಮಮ್ಮಿ ಬೈತಾರೆ. ಸೊ ನೆಕ್ಸ್ಟ್ ಕೆಳಗಡೆ ಹೋಗೋಣ. ಇನ್ನೂ ಅಂತಿದೆ ಇವಾಗ. ನೆಕ್ಸ್ಟ್ ನೋಡಿ ಹೀಗೆ ಇಲ್ಲಿ ನಮ್ಮ ಫಿಶ್. ಫೈನಲಿ ನಾವು ಬಂದ್ವಿ. ಇದು ನೋಡಿ ಬೈಕು ನಮ್ಮ ಪಾಪದು. ಇದು ನಮ್ಮ ದೇವರ ಮನೆ. ಸೊ ನಮ್ಮ ಮಮ್ಮಿ ನಮಗೋಸ್ಕರ ಪ್ರಿಪೇರ್ ಮಾಡ್ತಿದ್ದಾರೆ ಫುಡ್ಡು. ಆಲ್ರೆಡಿ ಇದು ಕಿಚನ್ ಇಟ್ಟಿದ್ದಾರೆ. ನಮಗೆ ಚೇರ್ ಅಂದರೆ ಇಷ್ಟ, ಎನಿ ಟೈಮ್ ಇಟ್ಟಿರ್ತಾರೆ. ಇದು ನೋಡಿ ಹೀಗೆ ನಮ್ಮ ಮಮ್ಮಿ ಕೂತಿದ್ದಾರೆ. ಇವಾಗ ಇರೋ ಮನೆ ಇದು. ನೋಡಿ ಇದು ಮನೆ. ಇಲ್ಲಿ ಡೋರಲ್ಲಿ ನಾನು ಕಾಣಿಸ್ತಾ ಇದ್ದೀನಿ. ಎಲ್ಲ ಪಾಟ್ಸ್. ಇದು ಔಟ್ಸೈಡು. ಸೊ ಹೊರಗಡೆ ತೋರಿಸ್ತೀನಿ. ಹೊರಗಡೆಯಿಂದ ಎಷ್ಟು ದೊಡ್ಡ ಬಿಲ್ಡಿಂಗ್ ಅಂದರೆ, ಬಟ್ ನಾವು ಎಂತ ಖಾಲಿ ಮಾಡ್ತಾ ಇದೀವಪ್ಪ ಅಂತಂದರೆ, ಈ ಮನೆ ಸೇಲ್ ಮಾಡಿದ್ದಾರೆ. ಆ ಮನೆ ಸೇಲ್ ಆಗ್ತದೆ, ನಾವು ಅದಕ್ಕೆ ಬೇರೆ ಮನೆ ಖಾಲಿ ಮಾಡ್ತಾಯಿದ್ದೀವಿ. ಸೊ ನನ್ನ ಗಾಡಿ ಇಲ್ಲೇ ಇದೆ, ನನ್ನ ಚಂಪಾ. ಸೊ ಮನೆ ಎಷ್ಟು ಹೈಟ್ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಎಷ್ಟು ಹೈಟ್ ಇದೆ ಅಂತ ನೋಡಿ. ಇಲ್ಲಿಂದ ಹಿಡ್ದು ಅದು ಇಲ್ಲಿ ಫುಲ್ಲು ಎಂಟೈರ್ ಎಷ್ಟು ದೊಡ್ಡದು ನೋಡಿ. ಬೋರ್ಡ್ ಕೂಡ ಹಾಕ್ಬಿಟ್ಟಿದ್ದಾರೆ. ಆಲ್ರೆಡಿ ಸೋಲ್ಡ್ ಔಟ್ ಅಂತ ಹಾಕ್ಬಿಟ್ಟಿದ್ದಾರೆ ನೋಡಿ. ಇದು ಫೈನಲ್. ಇದು ಫ್ರಂಟ್ ಆಫ್ ಹೀಗೆ ಬರುತ್ತೆ, ಫ್ರಂಟಿಂದ ಮತ್ತು ಈ ಕಡೆ ಸೈಡು ಎಷ್ಟು ದೊಡ್ಡದು.